ಒಬ್ಬರು ಒಂದು ಕ್ವಶನ್ ಕೇಳಿದ್ರು, ಹೆವಿ ವೆಹಿಕಲ್ಸ್ ಅವ್ರು ಯಾಕೆ ರೈಟ್ ಟ್ರ್ಯಾಕ್ನಲ್ಲಿ ಹೋಗ್ತಾ ಇರ್ತಾರೆ, ಒಂದು ಸ್ವಲ್ಪ ಅಡ್ವೈಸ್ ಮಾಡಿ ಲೆಫ್ಟ್ ಟ್ರ್ಯಾಕಲ್ಲಿ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು. 2 ವೇ ಟ್ರ್ಯಾಕರ್ ಇದೆ, 3 ವೇ ಟ್ರ್ಯಾಕರ್ ಸರಿ. ಸೊ ನಾನು ಮೊದಲೇ ಒಂದ್ಸಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ, ಯಾಕೆ ಹೆವಿ ವೆಹಿಕಲ್ಸ್ನವರು ಆದಷ್ಟು ರೈಟ್ ಟ್ರ್ಯಾಕ್ನಲ್ಲೇ ಹೋಗ್ತಾ ಇರ್ತಾರೆ ಅಂತ. ಇದೊಂದು ಸಣ್ಣ ವೀಡಿಯೋ ಮಾಡಿದ್ದೀನಿ, ಯಾಕೆ ನಮಗೆ ಲೆಫ್ಟ್ ಟ್ರ್ಯಾಕಲ್ಲಿ ಹೋಗೋಕ್ಕಾಗೋದಿಲ್ಲ, ರೈಟ್ ಟ್ರ್ಯಾಕ್ನ ಯಾಕೆ ಚೂಸ್ ಮಾಡ್ತಾರೆ ಅಂತ, ಲೆಫ್ಟ್ ಟ್ರ್ಯಾಕಲ್ಲಿ ಯಾಕೆ ಹೋಗೋಕ್ಕಾಗಲ್ಲ ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಇದನ್ನು ನೋಡಿಬಿಟ್ಟು ಅಟ್ಲೀಸ್ಟು ನಿಮ್ಮ ಫ್ರೆಂಡ್ಸ್ ಇಲ್ಲ ನೀವೇ ನಿಮ್ಮ ಪೇರೆಂಟ್ಸ್ಗಳು ಯಾರಾದರೂ ನಿಮ್ಮ ಫ್ಯಾಮಿಲಿಯಿಂದ ಯಾರಾದರೂ ಇದೇ ರೀತಿ ವೆಹಿಕಲ್ನ 2 ವೀಲರ್ನ ಡ್ರೈವ್ ಮಾಡ್ತಾಯಿದ್ರೆ ಆದಷ್ಟು ಅವ್ರಿಗೆ ಮಿರರ್ ನೋಡಿಕೊಂಡು ವೆಹಿಕಲ್ನ ಡ್ರೈವ್ ಮಾಡೋಕ್ಕಿಲ್ಲ. ಯಾಕೆಂದರೆ ಹಿಂದೆಯಿಂದ ಯಾವುದೇ ಒಂದು ವೆಹಿಕಲ್ಲು ಹಾರನ್ ಮಾಡಿದ ತಕ್ಷಣ ಅವರು ಮಿರರ್ ನೋಡಿದ್ರೆ ಹಿಂದ್ಗಡೆ ಯಾವ ವೆಹಿಕಲ್ ಬರ್ತಾಯಿದೆ, ನಾವು ಅವ್ರಿಗೆ ಜಾಗ ಬಿಡಬೇಕು ಇಲ್ವ ಅಂತ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ನೋಡಿಕೊಂಡು ನೆಕ್ಸ್ಟು ಯಾಕೆ ಹೆವಿ ವೆಹಿಕಲ್ಸ್ನವರು ರೈಟ್ ಟ್ರ್ಯಾಕಲ್ಲಿ ಹೋಗ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ. 2 ವೀಲರ್ ಓಡಿಸೋರಿಗೆ ನನ್ನ ಕಡೆಯಿಂದ ಒಂದು ಸಣ್ಣ ಅಡ್ವೈಸು. ನಿಮ್ಮ ಫ್ರೆಂಡ್ಸ್ ಯಾರು ಇದೇ ರೀತಿ 2 ವೀಲರ್ ಓಡಿಸ್ತಾ ಇದ್ದಾರೆ, ನೀವ್ಯಾರು ಹೆವಿ ವೆಹಿಕಲ್ನ ಓಡಿಸಿರೋಂಥ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಅವರಿಗೆ ದಯವಿಟ್ಟು ಈ ವಿಡಿಯೋನ ತೋರಿಸಿ 2 ವೀಲರ್ನ ಓಡಿಸುವಾಗ ಹೆವಿ ವೆಹಿಕಲ್ಸ್ಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನ ಒಂದೇ ಒಂದು ಸಲ ಅವೇರ್ನೆಸ್ ಕೊಡಿಸಿ. ನೋಡಿ, ನನ್ನ ವೆಹಿಕಲ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿರುವಾಗ ಮುಂದೆ ಹೋಗ್ತಿರೋಂಥ 2 ವೀಲರ್ನವರು ಹಾರನ್ ಮಾಡಿದ್ರು ಕೂಡ ಜಾಗ ಬಿಡೋದಿಲ್ಲ, ಆಯಿತಾ. ಹಾರನ್ ಮಾಡದೆ ಜಾಗ ಬಿಡಲ್ಲ ಏನಕ್ಕೆ ಅಂತಂದರೆ, ನಾವು ಒಂದು ಸಲ ಹಾರನ್ ಮಾಡಿದಾಗ ಅವರಿಗೆ ಮಿರರ್ ನೋಡೋ ಅಭ್ಯಾಸ ಇಲ್ಲ. ಈ ಮಿರರ್ ನೋಡೋ ಅಭ್ಯಾಸ ಅವ್ರು ಒಂದು ಸಲ ರೂಢಿಸ್ಕೊಂಡ್ಬಿಟ್ರೆ, ನಾವು ಒಂದು ಸಲ ಹಾರನ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಹಿಂದೆ ಯಾವುದೋ ವೆಹಿಕಲ್ ಬರ್ತಾ ಇದೆ ಅಂತ. ಅವಾಗೇನು ಮಾಡ್ತಾರೆ, ಆಟೋಮೆಟಿಕ್ಲಿ ಜಾಗ ಬಿಡ್ತಾರೆ. ನೋಡಿ, 1 ವೇನಲ್ಲಿ ಬರೋದು ಜಾಸ್ತಿ. ಈ 1 ವೇನಲ್ಲಿ ಬರೋದು ಏನು ಮಾಡ್ತಾರೆ, ಇವರು ಆ ಟ್ರ್ಯಾಕ್ನ ಬಿಟ್ಟು ಸೆಂಟ್ರ್ ಟ್ರ್ಯಾಕ್ನಲ್ಲಿ ವೆಹಿಕಲ್ನ ರೈಡ್ ಮಾಡ್ತಾ ಇರ್ತಾರೆ. ಅದು ತುಂಬ ತಪ್ಪು. ನಮಗೆ ಲೆಫ್ಟ್ ಸೈಡಲ್ಲೇ ಹೋಗಬೇಕು ಅಂತ ರೂಲ್ಸ್ ಇರೋದು, ಕಾರ್ನವರೆಲ್ಲ ರೈಟ್ ಸೈಡಲ್ಲಿ ಹೋಗಬೇಕು ಅಂತ ರೂಲ್ಸ್ ಇರೋದು. ಆದರೆ ಈ 2 ವೀಲರಿಂದ ನಮಗೆ ಸಿಕ್ಕಾಪಟ್ಟೆ ಹಿಂಸೆ. ಒಂದು ಸಲ ನಾವು ಹಾರನ್ ಮಾಡಿದಾಗ ಅವ್ರು ಜಾಗ ಬಿಡೋದಿಲ್ಲ. ಹಾಗಂತ ನಾವು ಪದೇ ಪದೇ ಗೇರ್ ಚೇಂಜ್ ಮಾಡಿಕೊಂಡು ಬ್ರೇಕ್ ಅಪ್ಲೈ ಮಾಡಿ ಸ್ಲೋ ಮಾಡಿಕೊಂಡು ಲೆಫ್ಟ್ ಟ್ರ್ಯಾಕಲ್ಲೇ ಹೋಗೋಕ್ಕೂ ಆಗೋದಿಲ್ಲ. ನಮಗೆ 2 ವೀಲರ್ನವ್ರು ಏನಾಗ್ತಾರೆ ಅಂದರೆ, ಎಲ್ಲಿ ಅಕಸ್ಮಾತ್ ಬ್ಯಾಲೆನ್ಸ್ ತಪ್ಪಿ ಗಾಡಿಗೆ ಸೇರ್ಕೊಂಡ್ಬಿಡ್ತಾರೆ ಅನ್ನೋ ಭಯ ಅಷ್ಟು ಬಿಟ್ಟರು ಬೇರೆ ಏನೂ ಇಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳು ಯಾರು 2 ವೀಲರ್ ಓಡಿಸೋರಿದ್ದು ಸ್ವಲ್ಪ ಏಜ್ ಆಗಿರೋ ಪರ್ಸನ್ಗಳಿದ್ರೆ ಅವರಿಗೆ ಒಂದೇ ಒಂದು ಅವೇರ್ನೆಸ್ ಕೊಡಿ, ವೆಹಿಕಲ್ನ ನೀಟಾಗಿ ಡ್ರೈವ್ ಮಾಡಿ, ನಿಮ್ಮ ಟ್ರ್ಯಾಕಲ್ಲೇ ಡ್ರೈವ್ ಮಾಡಿ ಅಂತ. ನೋಡಿ, ಫ್ಯಾಮಿಲಿ ಹೋಗ್ತಾ ಇದ್ದಾರೆ, ನಾನು ಹಿಂದೆ ಹಾರನ್ ಮಾಡ್ತಾ ಇದ್ದೀನಿ. ಇವರ ಒಂದು ಕ್ಯಾಲ್ಕುಲೇಷನ್ ಏನಂದರೆ, ಬಲ್ಗಡೆ ಜಾಗ ಇದೆಯಲ್ಲ, ಅವ್ರು ಕತ್ತು ತಿರ್ಸಿರೋದು ಅದೇ ಅರ್ಥ, ಬಲ್ಗಡೆ ಜಾಗ ಇದೆಯಲ್ಲ ಹೋಗು, ನನ್ನಿಂದೆ ಬಂದು ಯಾಕೆ ಹಾರನ್ ಮಾಡ್ತಾ ಇದೆಯಾ ಅನ್ನೋ ಅಂತ ಅರ್ಥ ಅದು. ಸೊ ಈ ಒಂದು ಉದ್ದೇಶಕ್ಕೇ ಹೆವಿ ವೆಹಿಕಲ್ಸ್ನವರು ಆದಷ್ಟು ರೈಟ್ ಟ್ರ್ಯಾಕ್ನಲ್ಲೇ ಹೋಗೋದು ಹೊರತು ಬೇರೆ ಯಾವುದೇ ರೀತಿಯ ತೊಂದರೆ ಕೊಡಬೇಕು, ಕಾರ್ನವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಕು ಅಂತಲ್ಲ. ಇಲ್ಲಿ ಏನಾಗಿದೆ ಅಂತಂದರೆ, ಹೆವಿ ವೆಹಿಕಲ್ ಹಿಂದೆ ಬರ್ತಿರುವಾಗ ಹಾರನ್ ಮಾಡಿದಾಗ ಸೈಡ್ ಮಿರರ್ನ ನೋಡಿಕೊಂಡು ಒಂದು ದೊಡ್ಡ ವೆಹಿಕಲ್ ಹಿಂದ್ಗಡೆ ಬರ್ತಾ ಇದೆ, ಅವ್ರಿಗೆ ನಾನು ಜಾಗ ಮಾಡಿಕೊಡ್ಬೇಕು ಅಂತ ಸ್ವಲ್ಪ ಟ್ರ್ಯಾಕ್ ಚೇಂಜ್ ಮಾಡಿದ್ರೆ ನಮಗೆ ಆರಾಮಾಗಿ ಹೋಗ್ಬೋದು. ಬಟ್ ಜನ ಏನು ಮಾಡ್ತಾರೆ ಅಂತಂದರೆ, ಬಲ್ಗಡೆ ಅಷ್ಟೊಂದು ಜಾಗ ಮಾಡಿಕೊಂಡು ಇವನ್ಯಾಕೆ ನನ್ನಿಂದೆ ಬಂದು ಹಾರನ್ ಮಾಡ್ತಾ ಇದ್ದೇನೆ ಅಂತ ಅವರ ಲೆಕ್ಕಾಚಾರ. ಹಾಗಾಗಿ ಏನಾಗುತ್ತೆ ಅಂತಂದರೆ, ಒಂದು ಈಗೋ ಕ್ರಿಯೇಟ್ ಆಗುತ್ತೆ, ನಾನು ಯಾಕೆ ಜಾಗ ಬಿಡಬೇಕು ಅಂತ. ಹೀಗಾಗಿ ಏನಾಗುತ್ತೆ, ನಮಗೆ ಜಾಗ ಸಿಗೋದಿಲ್ಲ. ಹಾಗೇನು ಮಾಡ್ತಾರೆ, ಹೆವಿ ವೆಹಿಕಲ್ಸ್ನವರು ರೈಟ್ ಟ್ರ್ಯಾಕ್ನಲ್ಲೇ ಹೋಗಿ ಡ್ರೈವ್ ಮಾಡ್ತಾರೆ. ನೋಡಿ, ಈ ರೀತಿ 1 ವೇನಲ್ಲಿ ಬರೋದು ಅವ್ರದ್ದೇ ಸ್ವಂತ ಊರುಗಳಾಗ್ಬಿಟ್ರೆ ಏನಂದ್ರೆ, ರೈತರ 1 ವೇನಲ್ಲಿ ಬರೋದು ಜಾಸ್ತಿ. ಇವ್ರಿಗೆ ಜಾಗ ಬಿಡೋಕೆ ಏನು ಮಾಡ್ತಾರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೊತ್ತಿಲ್ದಿರೋರು ಇವರು ಆ ಟ್ರ್ಯಾಕ್ನ ಬಿಟ್ಟು ಈ ಟ್ರ್ಯಾಕಿಗೆ ಬರ್ತಾರೆ. ಇಲ್ಲಿ ನಮಗೇನು ತೊಂದರೆ ಆಗುತ್ತೆ, ಪದೇ ಪದೇ ಇವ್ರು ಅಡ್ಡ ಬರ್ತಿರೋದ್ರಿಂದ ನಮಗೆ ಯಾವುದೇ ಕಾರಣಕ್ಕೂ ಈ ಒಂದು ಟ್ರ್ಯಾಕ್ನಲ್ಲೇ ಪರ್ಮನೆಂಟಾಗಿ ವೆಹಿಕಲ್ನ ಡ್ರೈವ್ ಮಾಡೋಕ್ಕೆ ಕಷ್ಟ. ಹಾರನ್ ಮಾಡಿದ ತಕ್ಷಣ ಈ ಥರ ಟ್ರ್ಯಾಕ್ನ ಚೇಂಜ್ ಮಾಡಿ ಸೇಫ್ ಟ್ರ್ಯಾಕ್ ಹೊಟ್ಟೋಗ್ಬಿಟ್ರೆ ನಮಗೆ ಈಸಿ. ರೂಲ್ಸ್ನ ಕಂಡೀಷನಾಗಿ ಮಾಡಿಬಿಟ್ರೆ ಸಾಲದು. ಹೆವಿ ವೆಹಿಕಲ್ಸ್ ಎಲ್ಲ ಕೀಪ್ ಲೆಫ್ಟ್ ಅಂತ ಬೋರ್ಡ್ ಹಾಕ್ಬಿಟ್ರೆ ಸಾಲದು. ಹೆವಿ ವೆಹಿಕಲ್ಸ್ಗೆ ಹೋಗೋದಕ್ಕೆ ಅನುಕೂಲವಾದಂಥ ರಸ್ತೆನ ಮಾಡಿಕೊಡ್ಬೇಕು, ಕರೆಕ್ಟ್ ಲೇನ್ ಮಾಡಿಕೊಡ್ಬೇಕು. 2 ವೀಲರ್ ಅವರು ಕೂಡ ಅದೇ ರೀತಿ ಕರೆಕ್ಟಾಗಿ ಒಂದು ಲೇನ್ ಮಾಡಿ ಇದೇ ಲೇನಲ್ಲಿ 2 ವೀಲರ್ ಹೋಗಬೇಕು ಅಂತಲೂ ಕೂಡ ಒಂದು ರೂಲ್ಸ್ ಮಾಡಿಕೊಡ್ಬೇಕು. ಅವಾಗ ಮಾತ್ರನೇ ಕಾರ್ನವ್ರಿಗೆ ಸೇಫ್ ಆಗಿರೋ ಲೇನಲ್ಲಿ ಹೋಗೇ ಆಗೋದು. ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು. ಹೆವಿ ವೆಹಿಕಲ್ನ ಡ್ರೈವ್ ಮಾಡ್ತಿರೋವಂಥ ಟ್ರಕ್ ಡ್ರೈವರ್ಗಳು ಅಟ್ಲೀಸ್ಟ್ ನೈಟ್ ಟೈಮು ಡ್ರೈವ್ ಮಾಡ್ತಿರುವಾಗ ಫಸ್ಟ್ ಟ್ರ್ಯಾಕ್ ಅಂದರೆ ಫಾಸ್ಟ್ ಟ್ರ್ಯಾಕ್ನ ಬಿಟ್ಟು 3ನೇ ಟ್ರ್ಯಾಕಲ್ಲಿ ಹೆವಿ ವೆಹಿಕಲ್ನ ಡ್ರೈವ್ ಮಾಡೋದು ತುಂಬ ಒಳ್ಳೆಯದು. ಯಾಕೆ ಅಂತಂದರೆ, ಫಸ್ಟ್ ಟ್ರ್ಯಾಕಲ್ಲಿ ಯಾವುದೇ ಕಾರಣಕ್ಕೂ ಹೆವಿ ವೆಹಿಕಲ್ನ ಡ್ರೈವ್ ಮಾಡೋಂಗಿಲ್ಲ ಅಂತ ರೂಲ್ಸ್ ಇರೋದು. ಆದರೆ ಈ ರೀತಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಏನಾರು ತೊಂದರೆ ಆಯಿತು ಅಂತಂದರೆ ಯಾವುದೇ ಕಾರಣಕ್ಕೂ ಡ್ರೈವರ್ ಕಡೆಗೆ ಕೇಸ್ ಆಗೋದಿಲ್ಲ.